ಏನಮ್ಮ ಹೆಸರು? ದಿನ ಜಾಗಿಂಗ್ ಬರ್ತೀನಿ, ಒಂದ್ ಫಿಗರ್ ಕಾಣ್ತಿರ್ಲಿಲ್ಲ. ಐ ಥಿಂಕ್ ಟುಡೇ ಇಸ್ ಲಕ್ಕಿ ಡೇ. ಯಾಕೆ ಮಾತಾಡಲ್ವಾ? ಮನೆ ಬಿಟ್ಟು ಬಂದಿದ್ಯಾ ಇಲ್ಲ ಯೋಚನೆ ಮಾಡ್ತಿದ್ಯಾ? ಸುಮ್ಮನೆ ಇರೋದು ನೋಡಿದ್ರೆ ಮುದ್ಕಂಗ್ ಮದುವೆ ಮಾಡ್ತಿದ್ರು ಅಂತ ಕಾಣಿಸುತ್ತೆ. ಡೋಂಟ್ ವರಿ, ಐ ಆಮ್ ಹಿಯರ್ ಫಾರ್ ನಿನ್ನಂತ ಬಾರೀಸ್. ನೀನ್ ಸೈಲೆಂಟ್ ಆಗಿದ್ಯಾ ಅಂದ್ಮೇಲೆ ಡಬಲ್ ಓಕೆ. ಕಮ್ ಆನ್ ಡಾರ್ಲಿಂಗ್, ಕಮ್ ಆನ್. ಸಮಾಧಾನ ಮಾಡ್ಕೊಳ್ಳೋಣ. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ಸಮಾಧಾನ ಮಾಡ್ಕೊಳ್ಳಿ ರಾಯರೇ. ಇದು ಯಾವುದೇ ರೀತಿ ನಿಮ್ಮ ರಾಜಕೀಯ ವರ್ಚಸ್ಗೆ ಕುಂದಾಗದೇ ಇರ್ಲಿ. ಮೊದಲು ಆ ಕಡೆ ಗಮನ ಕೊಡಿ. ರಾಯರೇ, ಮುಂದಿನ ಕೆಲಸ ಮುಗಿಸಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ. ಏನೇ ಆದ್ರೂ ನಮ್ಮನ್ನು ವಾಪಸ್ ಬರ್ತಾಳ ಇನ್ಸ್ಪೆಕ್ಟ್ರೆ? ಆದ್ರೂ ನಮ್ ಕೆಲಸ ನಾವು ಮಾಡ್ಲೇಬೇಕು, ಅಪರಾಧಿಗಳನ್ನ ಹಿಡಿಲೇಬೇಕು. ರಾಜ್, ಏನು ವಿಕ್ಕಿ ಇಬ್ರು ಮನೆ ಬನ್ನಿ, ಸ್ವಲ್ಪ ಮಾತಾಡೋದಿದೆ. ಅಯ್ಯೋ ಅಯ್ಯೋ ಏನಂದ್ರೆ ರಾಜ್, ಆ ಹುಡುಗಿ ನಿಮ್ ಕಾಲೇಜಲ್ಲಿ ತಾನೇ ಓದ್ತಾ ಇದ್ದಿದ್ದು? ಹೌದು. ಎಂಗೇಜ್ಮೆಂಟ್ ದಿವಸನೇ ತಪ್ಪಿಸ್ಕೊಂಡಿದ್ರೆ ಅಂದ್ಮೇಲೆ ಆ ಹುಡುಗಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ ಅಂತ ತಾನೇ ಅರ್ಥ? ಇರ್ಬಹುದು. ಮತ್ತೆ ಅವಳಿಗೆ ಇಷ್ಟ ಇರ್ಲಿಲ್ಲ ಅಂದ್ಮೇಲೆ ಅವಳು ಯಾರನ್ನಾದ್ರೂ ಲವ್ ಮಾಡ್ತಿದ್ಲಾ? ಗೊತ್ತಿಲ್ಲ ಸರ್. ಇರ್ಬೋದು. ಆ ಲವ್ವರ್ ಯಾರು ಅಂತ ಗೊತ್ತಾದ್ರೆ ಕೊಲೆಗಾರ ಸಿಕ್ಕದ ಹಾಗೆ. ಅದಕ್ಕೆ ನಿಮ್ಮಿಬ್ರು ಸಹಾಯ ಬೇಕು. ಆಯ್ತಣ್ಣ. ಅವಳು ಲವ್ ಮಾಡ್ತಿದ್ದ ಹುಡುಗ ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಇಲ್ವಲ್ಲ. ಅವಳಿಗೆ ಆಗದೆ ಇದ್ದವ್ರು ಯಾರಾದ್ರೂ ಇದ್ರಾ? ಚಚೆ, ಕಾಲೇಜಿನ ಎಲ್ಲರ ಜೊತೆ ಸೋಷಿಯಲ್ ಆಗಿರ್ತಿದ್ಲು. ಆ ತರ ಯಾವ್ದಾದ್ರು ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಅನುಮಾನ ಬಂದ್ರೆ ನನಗೆ ತಿಳಿಸಿ, ಇನ್ವೆಸ್ಟಿಗೇಷನ್ಗೆ ಈಸಿ ಆಗುತ್ತೆ. ಆಯ್ತು. ಪ್ರೇಮ, ಬಂದ್ ಕೂತ್ಕೊಂಡು ಎಷ್ಟೊತ್ತಾಯ್ತು? ಏನು ಮಾತಾಡ್ತೀನಿ ಇಲ್ಲ? ಏನ್ ಯೋಚನೆ ಮಾಡ್ತಿದ್ಯಾ? ಏನ್ ಹೇಳು. ಅದೇನು ಅಂತ ನನ್ನ ಹತ್ರ ಹೇಳ್ಬಾರ್ದಾ? ರಾಜ್, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಅದಿನ್ನು ನನ್ ಮನ್ಸಿಂದ ಹೋಗ್ತಾನೆ ಇಲ್ಲ. ಹಗಲು ರಾತ್ರಿ ನನ್ ಕಣ್ಮುಂದೆ ಅನುನೇ ಬರ್ತಿದ್ದಾಳೆ. ಅವಳು ಸಾವಿಗೆ ನಾವೇ ಕಾರಣ ಆದ್ವೇನೋ ಅನ್ಸುತ್ತೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಏನೂ ಆಗಲ್ಲ. ನಾವಂತೂ ಮಾಡ್ಲಿಲ್ವಲ್ಲ. ನನಗೂ ಆ ಫೀಲಿಂಗ್ ಇದೆ. ಏನ್ ಮಾಡಕ್ಕಾಗತ್ತೆ ನೋಡು. ಅಂಥ ಸಂದರ್ಭ ಏನಾದ್ರೂ ಬಂದು ನಾವೆಲ್ಲರೂ ಸಿಕ್ಕಾಕೊಂಡ್ರೆ ಖಂಡಿತ ನಿನ್ನ ಕಾಪಾಡಿ ನಾನು ಹೊಣೆ ಆಗ್ತೀನಿ. ಛೇ, ಹಾಗನ್ಬೇಡ. ನೀನ್ ಹೊಣೆ ಆದ್ರೇನು, ನಾನ್ ಹೊಣೆ ಆದ್ರೇನು, ಎರಡೂ ಒಂದೇ. ನನ್ನ ಹೆಸರು ಮಾದ. ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ. ಅಡ್ ಬಿದ್ದೆ ಬುದ್ಧಿ ಮಾದ. ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ. ಒಂದ್ ವಿಷಯ, ನಾನು ಟಿವಿ ಹುಡುಗಿ. ಆ ಹುಡುಗಿ ನಮ್ ಟಿವಿ ಬಂದಿಲ್ಲ ಬುದ್ಧಾರ, ಅದನ್ನ ಹೇಳಕ್ಕೆ ಹೇಳಿ ಬಂದೆ. ಯಾವ ಹುಡುಗಿ? ಈ ಹುಡುಗಿ. ಈ ಹುಡುಗಿ ಬುದ್ಧಾರ. ಏನು, ಈ ಹುಡುಗಿ ನಿಮ್ ಟಿವಿ ಬಂದಿದ್ಲಾ? ಬಂದಿದ್ಲು ಸರ್. ಯಾವಾಗ? 5 ದಿನದ ಕೆಳಗೆ. ಒಬ್ಳೆ ಬಂದಿದ್ಲಾ? ಇಲ್ಲ, ಜೊತೆಲಿ ಬಂದಿದ್ಲು. ಎಷ್ಟು ಜನ ಬಂದಿದ್ರು? 2 ಹುಡುಗರು 2 ಹುಡುಗಿರು. ನೋಡಕ್ಕೆ ಹೇಗಿದ್ರು? ಒಬ್ಬ ಬೆಳ್ಳಿಕೆ ನಂತರ ನಿಮ್ ತರ ಇದ್ರು ಸರ್. ಇನ್ನೊಬ್ಬ ಅವನು ಚೆನ್ನಾಗಿದ್ದ ಸರ್. ಆ ಹುಡುಗಿ ಆಗಿದ್ಲು? ಅವಳು ಭಾನುವಾರ ಟಿವಿಲಿ ಬರೋ ಸಿನಿಮಾದಾಗೆ ಹೀರೋಯಿನ್ ತರ ಬೆಳ್ಳಿಗೆ ತೆಳ್ಳಿಗೆ ಒಳ್ಳೆ ಐಸ್ ಕ್ರೀಮ್ ತರ ಇದ್ಲು. ಆ ಹುಡುಗಿ ಕೊಲೆ ಆಗಿದ್ ನೋಡ್ದ್ಯಾ?
ಅದ್ ಹೆಂಗ್ ಸರ್ ನೋಡಕ್ ಆಯ್ತದೆ? ಮತ್ತೆ ಇಲ್ಲ ಸರ್, ಆ ಹುಡುಗಿ ಕೊಲೆ ಅಲ್ಲಿ ಆಗಿಲ್ಲ ಸರ್. ಯಾಕೆಂದ್ರೆ ಎಷ್ಟೇ ಕುಡಿದ್ರು ನಮ್ ಕಣ್ ಮಾತ್ರ ನಾವು ಮೋಸ ಮಾಡಕ್ಕಿಲ್ಲ ಸರ್. ಬರುವಾಗ್ಲೂ 4 ಜನ ಬಂದ್ರು, ಹೋಗುವಾಗ್ಲೂ 4 ಜನ ಹೋದ್ರು, ಆದ್ರೆ ದುಡ್ಡು ಮಾತ್ರ ಕೊಡ್ಲಿಲ್ಲ. ಯಾವ ಟಿವಿ? ಬೆಂಡಳ್ಳಿ. ನಡಿ ಬೆಂಡೆತ್ತಿದ್ದೀನಿ. ನಾರಾಯಣಮೂರ್ತಿ, ಯಾವ್ದಾದ್ರು ಫೋನ್ ಬಂದ ಇನ್ವೆಸ್ಟಿಗೇಷನ್ ಟಿವಿಗೆ ಹೋಗಿದೆ ಅಂತ ಹೇಳು. ಮುನಿಯಪ್ಪ ನನ್ ಜೊತೆ ಬಾ. ಹಲೋ, ರಾಘವೇಂದ್ರನಗರ ಪೊಲೀಸ್ ಸ್ಟೇಷನ್. ಸಾಹೇಬ್ರಿದಾರಾ? ಇಲ್ಲಮ್ಮ, ಹೊರಗಡೆ ಹೋಗಿದ್ದಾರೆ. ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ರ? ಅದೇ ಆ ಕಾಲೇಜ್ ಹುಡುಗಿ ಕೊಲೆ ಆಯ್ತಲ್ಲ, ಅದಕ್ಕೆ ಯಾವನೊಬ್ಬ ಟಿವಿ ಮೇಟಿ ಬಂದಿದ್ದ. ಅವನು ಆ ಹುಡುಗಿ ಜೊತೆ ಹುಡುಗನ ನೋಡಿದಾನಂತೆ, ಅದಕ್ಕೆ ಅವನ್ನ ಕರ್ಕೊಂಡು ಹೋದ್ರಮ್ಮ. ಮನೇಲಿ ಹೆಂಡತಿರ್ ಕಾಯ್ತಿರ್ತಾರೆ ಅನ್ನೋದನ್ನೇ ಮರ್ತು ಬಿಡ್ತಾರೆ. ಇಂಥವ್ರು ಯಾಕೆ ಮದ್ವೆ ಆಗ್ಬೇಕು? ಪೊಲೀಸ್ನವ್ರ ಹೆಂಡತಿರ್ಗೆಲ್ಲ ಗಂಡಂದ್ರಿದ್ರು ವಿದ್ವೇರ್ ಬಾಳು. ಏನತ್ಗೆ ಬೆಳಿಗ್ಗೆನೆ ಯಾರಿಗೋ ಬೈತಾ ಇದ್ದೀರಾ? ಇನ್ಯಾರ್ಗೆ? ನನ್ ಹಣೆ ಬರಕ್ಕೆ. ಯಾಕೆ ಅಂತದೇನಾಯ್ತು? ಇವ್ರು ಇವತ್ತು ಊಟಕ್ಕೆ ಮನೆಗ್ ಬರ್ತೀನಿ ಅಂತ ಹೇಳಿದ್ರು. ಅಪರೂಪಕ್ಕೆ ಬರ್ತಾರಲ್ಲ ಅಂತ ನಾನು ಖುಷಿಯಾಗಿದ್ರೆ, ಆ ನಿಮ್ ಕಾಲೇಜ್ ಹುಡುಗಿ ಕೊಲೆ ಕೇಸ್ನಲ್ಲಿ ಆ ಹುಡುಗಿ ಜೊತೆ ಇದ್ದಿದ್ ಹುಡುಗನ್ನ ಅದ್ಯಾರೋ ಟಿಬಿ ಮೇಟಿ ನೋಡಿದೀನಿ ಅಂತ ಹೇಳದ್ನಂತೆ. ಇವರು ಅವನ್ ಜೊತೆ ಗೆಸ್ಟ್ ಹೌಸ್ಗೆ ಹೋದ್ರಂತೆ. ಯಾಕ್ರ? ನಾನು ಆಮೇಲೆ ಬರ್ತೀನಿ. ಸರಿ ಹೋಯ್ತು, ಕಂತೆಗೆ ತಕ್ಕ ಬಂತೆ. ಬನ್ನಿ ಬುದ್ಧಿ, ಬನ್ನಿ 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 ಬುದ್ಧಿ ಬನ್ನಿ. ಮುನಿಯಪ್ಪ ಇಲ್ಲೇ ನಿಂತು ವಾಚ್ ಮಾಡು. ಸರ್, ನಾನು ನಿನ್ ಜೊತೆ ಒಳಗಡೆ ಬಂದ್ರೆ ಏನಾದ್ರೂ ಐಡಿಯಾ ಒಳಿತದೆ? ಸರಿ ಸರ್. ಇವನ್ಗೂ ನಂತರ ಹೊಡ್ಕಲ್ ಬಾಯಿ. ನೀವು ಬನ್ನಿ ಸರ್. ಬನ್ನಿ ಬುದ್ಧಿ, ಬನ್ನಿ ಬನ್ನಿ. ಆ ಹುಡುಗರು ಈ ರೂಮಲ್ಲಿ ಹಾಕೊಂಡು ಬುದ್ಧಿದ್ದು. ಅದ ಆ ಹುಡುಗರು ಬಂದೋದ್ಮೇಲೆ ಈ ರೂಮ್ಗೆ ಯಾರಾದ್ರೂ ಬಂದಿದ್ರಾ? ಯಾರು ಬಂದಿಲ್ಲ ಕಣ್ ಬುದ್ಧಿ. ಏನೋ 4 ದಿನದ ಖರ್ಚು ಕಾಯ್ತದೆ ಅಂತ ರೂಮ್ ಕೊಟ್ರೆ ಅವ್ರು ನನ್ ದುಡ್ಡು ಕೊಡದೆ ಸೀದಾ ಮಠಕ್ಕೆ ಸೇರ್ಸ್ಬಿಟ್ಟು ಹೊಟ್ಟೋಗ್ಬಿಟ್ರು. ಇಲ್ಲಿ ಕ್ಲೀನ್ ಮಾಡಿದಾಗ ಏನಾದ್ರು ಸಿಕ್ತಾ? ಆಗ ಕ್ಲೀನ್ ಮಾಡಕ್ಕೆ ನಾ ಇದ್ರ ಒಡೆಯಾನೆ ಭೇಟಿ. ಅದ ಈ ಬುಕ್ ಯಾರ್ದು? ಶುದ್ಧವಾಗಿ ಕನ್ನಡನೇ ಓದಕ್ ಬರಕಿಲ್ಲ, ಹಾಳಾದಿನಿ ಪರ್ಕಿ ಭಾಷೆ ಓದಾರ ಬುದ್ಧಿ. ಅಂದ್ರೆ ಇದು ಆ ಹುಡುಗರದೇ ಇರ್ಬೇಕು. ಥ್ಯಾಂಕ್ ಯು ಮಾದ. ಇದರಿಂದ ಕೊಲೆಗಾರ ಯಾರು ಅಂತ ಈಜಿಯಾಗಿ ಕಂಡು ಹಿಡಿಬಹುದು. ನಾವು ಸಿಕ್ಕಾಕೊಂಡ್ಬಿಟ್ವಿ. ಯಾಕೋ? ಆ ಬುಕ್ ನ ಕಾಲೇಜ್ ಲೈಬ್ರರಿಯಿಂದ ನಾನು ತಗೊಂಡ್ ಬಂದಿದ್ದು. ಹೌದಾ? ಮತ್ತೆ ಏನು ಮಾಡೋದೀಗ? ಮೊದಲಿನಿಂದ ಹೋಗೋಣ ಬಾ. ಏನಮ್ಮ ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ಕ್ಲಾಸ್ಗೆ ಹೋಗಕ್ ಮುಂಚೆ ಒಂದು ರೆಫರೆನ್ಸ್ ಬೇಕಿತ್ತು. ಹೋಗ್ ತಗೋ. ಸರ್, ಈ ಬಾಟ್ಲಿ ರೆಫರೆನ್ಸ್ ಸಿಗ್ತಾ ಇಲ್ಲ, ಸ್ವಲ್ಪ ಹುಡ್ಕೊಡ್ತೀರಾ? ಬಂದೆ ಅಮ್ಮ. ನೀವು ಹುಡುಕಿಟ್ಟಿರಿ, ನಾನು ಕ್ಲಾಸ್ ಮುಗಿಸ್ಕೊಂಡ್ ತಗೊಂಡು ಹೋಗ್ತೀನಿ. ಆಯ್ತಮ್ಮ. ಓದೋ ಜನನೇ ಇಲ್ದಿರೋ ಈ ಪ್ರಪಂಚದಲ್ಲಿ ಈ ಹುಡುಗಿ ಇಷ್ಟ ಇಂಟ್ರೆಸ್ಟ್ ಬುಕ್ ಕೇಳಿದ್ರೆ ಅದೇ ಸಿಗ್ಲಿಲ್ವಲ್ಲ. ಹಾಳಾದನ ಚೆನ್ನಾಗಿ ಎಲ್ಲಿಟ್ಟಿರ್ಬೋದು? ಮಿಸ್ಟರ್, ನನ್ನ ಹೆಸರು ಜಯರಾಮ್ ಅಂತ, ಈ ಪುಸ್ತಕ ಭಂಡಾರದ ಮೇಲ್ವಿಚಾರಕ. ಈ ಪುಸ್ತಕ ಯಾರು ತಗೊಂಡಿದ್ರು ಅಂತ ನೋಡಿ ಹೇಳಿ. ಕೊಡಿ ಸರ್, ನಾನು ಇರೋದೇ ಅದಕ್ಕೆ. ಸರ್, ಯಾರು ಹೊಡೆದಾಕ್ಬಿಟ್ಟಿದಾರ ಸರ್?
ಸ್ವಲ್ಪ ಕಾರ್ಡ್ ನೋಡಿ ಹೇಳಿ. ಓಕೆ ಸರ್. ಸರ್ ಕಾರ್ಡು ಕಾಣಿಸ್ತಾ ಇಲ್ಲ. ಏನು ಕಾರ್ಡು ಕಾಣಿಸ್ತಾ ಇಲ್ವೇ? ಇದೇನ್ ಸರ್ ಸಸ್ಪೆನ್ಸ್ ಸಿನಿಮಾ ನಮ್ಗಿಂತ ಮುಂಚೆ ಬಂತು ಹರ್ಕೊಂಬಿಟ್ಟು ನಮ್ಮನ್ನೇ ಹರ್ಕೊಳಂಗ್ ಮಾಡ್ಬಿಟ್ರಲ್ಲ ಸರ್. ಸಾರಿ ಸರ್. ಯಾರು ತಗೊಂಡಿದ್ರು ಅಂತ ಹೇಳಕ್ಕಾಗತ್ತಾ? ಕಾರ್ಡು ಇಲ್ಲದೆ ಪೇಜ್ ಇಲ್ಲದೆ ಹೇಳಕ್ಕಾಗಲ್ಲ ಸರ್. ರೆಡಿ ಸರ್. ಕಾರ್ಡು ಇಲ್ಲ, ಪೇಜು ಇಲ್ಲ, ಏನಾಯ್ತು? ರೀ ಏನ್ರಿ ಹ್ಮ್? ಊಟ ಮಾಡೋದ್ ಬಿಟ್ಟು ಅನ್ನದಲ್ಲಿ ಕಲ್ಲು ಹುಡುಕ್ತಿದ್ದೀರಾ? ಆ ಕಾಲೇಜ್ ಹುಡುಗಿ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಯಾಕೆಂದ್ರೆ ನಾನ್ ಲೈಬ್ರರಿ ಹೋಗೋ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೂ ನಾನು ಹೋಗೋಷ್ಟರಲ್ಲಿ ಲೆಡ್ಜರ್ ಪೇಜನ್ನೇ ಕ್ಲೂ ಸಿಗದ ಹಾಗೆ ಮಾಡೋಕೆ ಹರಿದಾಕ್ಬಿಟ್ಟಿದ್ದಾರೆ. ಆ ಕೊಲೆಗಾರ ಮಹಾ ಕಿಲಾಡಿನೇ ಇರಬೇಕು. ಆದ್ರೆ ಇಷ್ಟಕ್ಕೆ ಮುಗಿತು ಅಂದ್ಕೊಂಡಿದ್ದಾನೆ. ಈ ಪೊಲೀಸ್ ಬ್ರೈನ್ ಏನು ಅಂತ ತೋರಿಸ್ತೀನಿ. ಆಮೇಲೆ ತೋರ್ಸೋರಂತೆ, ಮೊದ್ಲು ನಿಮ್ ಇನ್ವೆಸ್ಟಿಗೇಷನ್ ಬ್ರೈನಿಗೆ ರೆಸ್ಟ್ ಕೊಟ್ಟು ಊಟ ಮಾಡಿ. ಓಕೆ ಓಕೆ. ಕಿಚನ್ ಫೀನ್ ಆರ್ಡರ್ ಮಾಡಿದ್ಮೇಲೆ ಮುಗಿದು ಹೋಯ್ತು. ನಾನು ಬರ್ತೀನಿ ಸರ್. ಯಾವುದೇ ರೀತಿ ಕ್ಲೂ ಸಿಕ್ಕಿದ್ರು ನಿಮಗೆ ತಿಳಿಸ್ತೀನಿ. ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಸರಿ ನೋಡಯ್ಯ. ನೋಡ್ತಾವ್ ರೀ ಬುದ್ಧಿಯವರ. ಯಾಕೋ ನಮ್ಮ ಅಣ್ಣ ಮೀಟಿಂಗ್ ಕರ್ಕೊಂಡ್ ಬಂದಿದ್ದಾನೆ. ಅವನೇನಾದ್ರೂ ನಮ್ಮ ನೋಡ್ಬಿಟ್ರೆ ನಮ್ ಕಥೆ ಮುಗಿದೋಯ್ತು. ಬಾ ಹೊರಟು ಬಿಡೋಣ. ಬುದ್ಧಿಯವರ 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 ಅಲ್ಲಿ ಯಾರಯ್ಯ? ಅವರಲ್ಲ ಬುದ್ಧಿಯವರ. ಸರಿ ನೋಡಯ್ಯ. ಹಿರಿ ಬುದ್ಧಿಯವರ ನೋಡ್ತಾವ್ನಿ. ಸರ್ ಎಲ್ಲ ಹೊಂಟೋದ್ರಲ್ಲ ಸರ್. ಮತ್ತೆ ಎಲ್ಲೇ ಆ ಹುಡುಗರು? ಸರ್ ಆ ಹುಡುಗರು ಕಾಲೇಜ್ ಎಲ್ಲ ಓದ್ತಾ ಇಲ್ಲ ಸರ್. ಸುಮ್ನೆ ಬಿಸ್ಲಲ್ಲಿ ಕಾದು ಹಪ್ಳ ಆಗೋದ್ವಲ್ಲ ಸರ್. ನೀವೇನೋ ಸೆಟಪ್ ಅಂದ್ಬಿಟ್ರಿ, ಆದ್ರೆ ನನಗೆ ಓಪನ್ ಆಗೋಯ್ತಲ್ಲ. ಏನು ತಲುಗು ಬೇಗ ಬಾ. ಕೋಳಿಗೆ ಕರ ಮಸಾಲೆ ಮೇಯ ಮೇಕೆಗೆ ಮಿರ್ಚಿ ಮಸಾಲೆ ಎಲ್ಲಪ್ಪ ಹೋಗ್ಬಿಟ್ರು ಈ ನನ್ನ ಮಕ್ಕಳು. ಬಿಸ್ಲಲ್ಲಿ ಒಳ್ಳೆ ಬಾಸುಂಡಿ ತರ ಆಗ್ಬಿಟ್ವಲ್ಲಪ್ಪ. ಟೆನ್ಷನ್ಗೆ ಇದು ಈಗಲೇ ಓಪನ್ ಆಗ್ಬೇಕಾ? ಪೊಲೀಸ್ನವ್ರ ಕೈಗೆ ಸಿಗಾಕಬಿಟ್ಟು ಗಿಡಗಿನ ಕೈಗೆ ಗಿಣಿ ಸಿಕ್ತಂಗ ಆಗೋಯ್ತಲ್ಲಪ್ಪ ನನ್ನ ಪರಿಸ್ಥಿತಿ. ಅಣ್ಣ ಇದೇ ನೀನಿಲ್ಲಿ? ಅದೇ ಈ ಕಾಲೇಜ್ ಹುಡುಗಿ ಕೊಲೆ ಆಗಿತ್ತಲ್ಲ, ಆ ಹುಡುಗಿ ಜೊತೆಲಿದ್ದ ಹುಡುಗರನ್ನ ಟಿವಿ ಮೀಟಿಂಗ್ ನೋಡ್ದೆ ಅಂತ ಹೇಳ್ದ. ಐಡೆಂಟಿಫೈ ಮಾಡ್ಲಿ ಅಂತ ಕರ್ಕೊಂಡು ಬಂದೆ. ಆದ್ರೆ ಆ ಹುಡುಗರೇ ಕಾಣ್ತಿಲ್ಲ. ಹೌದಣ್ಣ, ಹಾ ನಾ ಬರ್ತೀವಿ. ನೇರ ಮನೆ ತಾನೆ? ಮನೆಗೆ ಸರಿ ಬಾ. ಇನ್ನೇನೇ ಟೆನ್ಷನ್ ಬಂದ್ರು ಏನು ಆಯ್ಕಿಲ್ಲಪ್ಪ. ಅಬ್ಬಾ ಸದ್ಯ ಹೊಟ್ಟೆ ಅಗ್ರ ಆಯ್ತು. ಹೋಗೋಣ ಬುದೇ. ನಿನ್ನ ಕೆಲಸನೋ ಆಯ್ತು, ಆದ್ರೆ ನಾನು ಬಂದ್ ಕೆಲಸ ಆಗ್ಲಿಲ್ವೇ? ನಡಿ ನಡಿ. ಸರ್ ನಾಳೆ ನಮ್ಮ ಕಾಲೇಜ್ನಲ್ಲಿ ಟ್ಯಾಲೆಂಟ್ಸ್ ಡೇ. ತಾವು ಖಂಡಿತ ಬರ್ಬೇಕು ಸರ್. ನಾನ್ ಹೇಗಪ್ಪ ಬರ್ಲಿ? ನನ್ನ ಕಳ್ಕೊಂಡು ದುಃಖನೇ ನಾನಿನ್ನು ಮರ್ತಿಲ್ಲ. ನಾನು ಅದನ್ನ ಮರೆಯೋದಕ್ಕೋಸ್ಕರ ತಾವು ಖಂಡಿತ ಬರ್ಲೇಬೇಕು ಸರ್. ನೀವೇ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಬೇಕು. ಓಕೆ ಓಕೆ ಬರ್ತೀವಿ ಸರ್. ನಮಸ್ಕಾರ. ನಡೀರಯ್ಯ.